ಓಕೆ, ನನ್ನ ಹೆಸರು ಸತೀಶ್ ರಾವ್. ನಾನು ಉಡುಪಿಯಿಂದ ಬಂದದ್ದು. ಉಡುಪಿಯಲ್ಲಿ ನಿಲ್ತೇನೆ ನಾನು. ನನಗೆ 20 ವರ್ಷದಿಂದ ಡಯಾಬಿಟಿಕ್ ಇತ್ತು. ನಾನು ಆಲ್ ಎಕ್ಸ್ಪರ್ಟ್ಸ್ ಡಯಾಬಿಟಿರಾಲಜಿಸ್ಟ್ರಿಗೆಲ್ಲ ನಾನು ಟೆಸ್ಟ್ ಮಾಡಿಸಿದ್ದೇನೆ. ಫಸ್ಟಿಗೆ ನನ್ನದು 10.7 ಇತ್ತು. ಆದರೂ ಕಡಿಮೆ ಆಗಲಿಲ್ಲ. ಕಡಿಮೆ ಸ್ಟ್ರಾಂಗ್ ಮೆಡಿಸಿನ್ ಕೊಟ್ಟರು ಮಣಿಪಾಲದಲ್ಲಿ. ಅದರಿಂದ 8.9 ಬಂತು. ಆದರೂ ಏನು ಸ್ವೀಟ್ ತಿನ್ನಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ. ಆದರೂ ನನಗೆ ಒಂದು ಲೈಟ್ಲಿ ಹೆಡ್ಡೇಕು, ಕಂಟಿನ್ಯೂ ಯುರಿನೇಷನು ಮತ್ತು ನಮ್ನೆಸ್ ಎಲ್ಲ ಇತ್ತು ಮಸಲ್ಸಿದ್ದು. ಅದರಿಂದ ನನಗೆ ಒಬ್ಬರು ಫ್ರೆಂಡ್ನವರು ಸಜೆಸ್ಟ್ ಮಾಡಿದರು, ಗುಡುಚಿ ಹೇಳಿ ಉಡುಪಿಯಲ್ಲಿ ಇದೆ, ಉಪ್ಪೂರಲ್ಲಿ, ನೀವು ಹೋಗಿ ಹೇಳಿ. ನಾನು ಸ್ವಲ್ಪ ಆಲಸ್ಯ ಮಾಡಿದೆ. 6 ತಿಂಗಳಾದ ಮೇಲೆ ನನಗೆ ಉಡುಪಿಯಲ್ಲಿ ಓಪನ್ ಆಯ್ತಲ್ಲಿ ಗೊತ್ತಾಯ್ತು ಅವರಲ್ಲಿ. ಸೊ ಉಡುಪಿ ಆಫೀಸಿಗೆ ಬಂದು ಡಾಕ್ಟರ್ ದಿಶಾ ಶೆಟ್ಟಿ ಅವರ ಹತ್ರ ಕಾಂಟ್ಯಾಕ್ಟ್ ಆಗಿ ಅವರು ಒಳ್ಳೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು, ನೀವು ಏನು ಡಯಟ್ ಮಾಡಬೇಕು ಸ್ವಲ್ಪ, ಆದರೆ ಉಪವಾಸ ಕೂತ್ಕೊಳ್ಳಿಕ್ಕಿಲ್ಲ, ಎಷ್ಟು ಬೇಕಾದಷ್ಟು ವೆಜಿಟೇಬಲ್ಸ್ ಎಲ್ಲ ತಿನ್ಬೋದು, ಮತ್ತು ಸ್ವಲ್ಪ ಕಷ್ಟ ಆಗ್ಬೋದು, ಅಂದರೆ ಡೈರಿ ಪ್ರಾಡಕ್ಟ್ಸ್ ಎಲ್ಲ ತಿನ್ನಲಿಕ್ಕಿಲ್ಲ, ಕೆಲವು ರಿಸ್ಟ್ರಿಕ್ಷನ್ ಉಂಟು, ರೂಟೆಡ್ ವೆಜಿಟೇಬಲ್ಸ್ ತಿನ್ನಲಿಕ್ಕಿಲ್ಲ ಅಂತ ಹೇಳಿದರು. ಮತ್ತು ಇದು ಕಾಯಿ ತುರಿ ಹಾಗೆ ಇಂಥದ್ದು ಪದಾರ್ಥ ತಿನ್ನಲಿಕ್ಕಿಲ್ಲ, ಮಸಾಲದೆಲ್ಲ ಹೇಳಿದರು. ಸೊ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದೆ. ಇಲ್ಲಿ ಬರುವ ಮೊದಲು ಅವರೆಲ್ಲರೂ ಬ್ಲಡ್ ಚೆಕ್ ಮಾಡಿ ಬರಬೇಕು ಹೇಳಿ. ಅದು ಗ್ಲೈಕೋ HbA1c ನನ್ನದು ಸ್ಟಾರ್ಟಿಂಗಲ್ಲಿ ಇಲ್ಲಿ ಬರುವಾಗ ಐ ಥಿಂಕ್ 8.9 ಇತ್ತು. ಸೊ ಕಾಂಟ್ ಬಿಲೀವ್ ಇಟ್ಸ್ ಎ ಮಿರಾಕಲ್. ವಿದಿನ್ 5 ಮಂತ್ಸ್ ಇಟ್ ವಿಲ್ ಬಿ 5.9. 3 ತಿಂಗಳಾದ ಮೇಲೆ ಮುಂಚೆ ನನ್ನ ಮೆಟ್ಫಾರ್ಮಿನ್ 1000 ಡೋಸಸ್ ಇತ್ತು, ಮತ್ತು ಸಿಟಾಗ್ಲಿಪಟಿನ್ 100 mg ಮತ್ತು ಡೆಪಾಗ್ಲಿಪಜಿನ್ 10 mg ಇತ್ತು. ಫಸ್ಟಿಗೆ ಡೆಪಾಗ್ಲಿಪಜಿನ್ ಕಮ್ಮಿ ಮಾಡಿದರು, ತೆಗೆದಾಕಿದರು. ಕಡೆಗೆ 1000 ಮೆಟ್ಫಾರ್ಮಿನ್ ಇದ್ದು ಆಫ್ಟರ್ 1 ಮಂತ್ ಪುನಃ 500 ಮಾಡಿ ಸಿಟಾಗ್ಲಿಪಟಿನ್ 500 ಮಾಡಿದರು. ಇವತ್ತು ಬಂದು ಟೆಸ್ಟಿಗೆ ಬಂದಿದ್ದೆ ನಾನು. ಇವತ್ತು ಪುನಃ ಮೆಟ್ಫಾರ್ಮಿನ್ ಹಾಗೆ ಇಟ್ಟು ಸಿಟಾಗ್ಲಿಪಟಿನ್ 50 mg ಮಾಡಿದ್ದಾರೆ. ಸೊ ನಾನು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾ ಇದ್ದೇನೆ. ಐ ರೆಡ್ಯೂಸ್ ಅರೌಂಡ್ 13 kgs. ಈಗ ಅಂಡರ್ ವೇಟ್ ಆಗಿದ್ದೇನೆ. ಆದರೂ ನನಗೆ ಏನು ನರ್ವಸ್ ಇಲ್ಲ ಮತ್ತು ಏನು ಸುಸ್ತಿಲ್ಲ, ಏನಿಲ್ಲ. ಇದರಿಂದ ಗೊತ್ತಾಗ್ತದೆ ಅಂದರೆ ಬ್ಲಡ್ ಪ್ಯೂರಿಫೈ ಆಗ್ತಾ ಇದೆ ಮತ್ತು ಡೈಜೆಷನ್ ಸಿಸ್ಟಮ್ ಸರಿ ಆಗ್ತದೆ ಇದೆ. ಅಂದರೆ ರುಟೀನಲ್ಲಿ ನಾವು ಏನು ತಿಂತೇವೆ ಅದು ನಮ್ಮ ಬಾಡಿಗಿಂತ ಹೆಚ್ಚು ನಾವು ತಿಂತೇವೆ, ಇಟ್ ವಿಲ್ ಬಿ ವೇಸ್ಟ್. ಇವರು ಹೀಗೆ ಪ್ರಾಪರ್ ಡಯಟ್ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಮನುಷ್ಯನಿಗೆ ಒಂದು ದಿವಸಕ್ಕೆ ಎಷ್ಟು ಪ್ರೋಟೀನ್ ಮತ್ತು ಎಷ್ಟು ಸಕ್ಕರೆ ಅಂಶ ಬೇಕು ಅಷ್ಟು ಮಾತ್ರ ತಿನ್ನಿ, ಅದರಲ್ಲಿ ನಿಮಗೆ ಸರಿ ಆಗ್ತದೆ ಅಂತ ಹೇಳಿ. ಅಂದರೆ ಉಪವಾಸ ಮಾಡಲಿಕ್ಕಿಲ್ಲ, ಏನಿಲ್ಲ, ನೀವು ಏನು ಬೇಕಾದ್ರೆ ತಿನ್ಬೋದು ವೆಜಿಟೇಬಲ್ ಅವರ ಪ್ರಕಾರ. ಹಾಗೆ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಸ್ಟ್ರಿಕ್ಟ್ಲಿ ಒಂದು ಟೈಮ್ ಇದು ಫಿಕ್ಸ್ ಮಾಡಿಡಿ, ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ರಾತ್ರಿ ಡಿನ್ನರಿಗೆ. ಸೊ ಹಾಗೆ ನಾನು ಮಾಡ್ತಾಯಿದ್ದೇನೆ. ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ಯು ಗುಡುಚಿ ಆಯುರ್ವೇದ. ಮತ್ತು ನನ್ನ ಫ್ರೆಂಡ್ಸಿಗೆಲ್ಲ ರೆಕಮೆಂಡ್ ಮಾಡ್ತೇನೆ. ನಾನು ಹೇಳೋದಿಲ್ಲ, ನನ್ನ ರೆಕಾರ್ಡ್ ಇದೆ, ಗುಡುಚಿಯಲ್ಲಿ ನೀವು ನೋಡ್ಬೋದು. ಮತ್ತು ಗುಡುಚಿ ಆಯುರ್ವೇದಕ್ಕೆ ಬಂದು ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಅವರು ಮಾತಾಡುವಾಗ. ಅವರೆಲ್ಲ ನಿಮಗೆ ರಿಸೋರ್ಸಸ್ ಎಲ್ಲ ತೋರಿಸ್ತಾರೆ, ರಿವ್ಯೂ ಎಲ್ಲ. ಅದು ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗಿ ಹೆಲ್ದಿ ಇದೆ ಅಂತ ಹೇಳೋದಷ್ಟೇ.